ಕೃಷ್ಣರಾಜೇಂದ್ರ ಒಡೆಯರ್ ಬಹದ್ದೂರ್ ರವರ ಆಡಳಿತದಲ್ಲಿ ಆಯಿತು ಎಂದು ಬರೆದಿದೆ. ಸಾಲದ್ದಕ್ಕೆ 21 ವರ್ಷಗಳ ಅದರ ಸುದೀರ್ಘ ನಿರ್ಮಾಣ ಅವಧಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಷ್ಟೂ ಜನ ದಿವಾನರುಗಳ ಅಂದರೆ ಟಿ. ಮಾಧವರಾವ್, ಸರ್ ಎಂ. ವಿಶ್ವೇಶ್ವರಯ್ಯ, ಸರ್ ಕಾಂತರಾಜ್ ಅರಸ್, ಸರ್ ಬ್ಯಾನರ್ಜಿ, ಸರ್ ಮಿರ್ಜಾ ಇಸ್ಮಾಯಿಲ್ ರವರುಗಳ ಹೆಸರುಗಳನ್ನು ಅದರ ಮೇಲೆ ಕೆತ್ತಲಾಗಿದೆ. ಅಂದಹಾಗೆ ಆ ಸ್ಥಾಪನಾ ಫಲಕದಲ್ಲಿ ತಪ್ಪಿಯೂ ಕೂಡ KRS ನಿರ್ಮಾತೃ ವಿಶ್ವೇಶ್ವರಯ್ಯ ಎಂದು ದಾಖಲಾಗಿಲ್ಲ. ನಿಜಾಂಶವೆಂದರೆ ಜಲಾಶಯದ ಪ್ಲಾನಿಂಗ್ ರೂಪಿಸಿದ್ದು ಮೋಕ್ ಹಚ್ ಎಂಬ ಬ್ರಿಟಿಷ್ ಇಂಜಿನಿಯರ್. ಅಲ್ಲದೆ ಅದರ ನಿರ್ಮಾಣದ ಅಂತಿಮ ವರ್ಷಗಳಲ್ಲಿ ದಿವಾನರಾಗಿದ್ದವರು ಸರ್ ಮಿರ್ಜಾ ಇಸ್ಮಾಯಿಲ್. ವಾಸ್ತವ ಹೀಗಿರುವಾಗ KRS ನಿರ್ಮಾಣದ ಸಂಪೂರ್ಣ ಶ್ರೇಯಸ್ಸು ಸಲ್ಲಬೇಕಾದದ್ದು ಯಾರಿಗೆ? ಅದರ ನಿರ್ಮಾಣದ ಅವಧಿಯಲ್ಲಿ ಮಂತ್ರಿಗಳಾಗಿದ್ದ, ಇಂಜಿನಿಯರ್ಗಳಾಗಿದ್ದ ಕೆಲಸಗಾರರಿಗೋ ಅಥವಾ ಶಹಜಾನನ ಹಾಗೆ ಅದನ್ನು ಕಷ್ಟಪಟ್ಟು ಕಟ್ಟಿದ ಮಹಾರಾಜರಿಗೋ? ಖಂಡಿತ ಮಹಾರಾಜರಿಗೆ. ತಮ್ಮ ತನು ಮನ ಧನ ಅರ್ಪಿಸಿ ಕಷ್ಟಕಾಲದಲ್ಲಿ ಜಲಾಶಯದ ನಿರ್ಮಾಣಕ್ಕಾಗಿ ಅರಮನೆಯ ಒಡೆಯಗಳನ್ನೂ ಅಡಿಬಿಟ್ಟ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ. ಈಗಲಾದರೂ ಕೃಷ್ಣರಾಜ ಒಡೆಯರ್ ರವರಿಗೆ ಅವರ ಆ ಶ್ರೇಷ್ಠ ಸಾಧನೆಯ ಶ್ರೇಯಸ್ಸು ತಡವಾದರೂ ಸಲ್ಲಬೇಕು. ಅಂದಹಾಗೆ ಅದು ಸಾಧ್ಯವಾಗಬೇಕಾದರೆ ವಿಶ್ವೇಶ್ವರಯ್ಯನವರು KRS ನಿರ್ಮಾತೃ ಎಂದು ಸಾರುವ ಎಲ್ಲ ಸಾಹಿತ್ಯವೂ ನಾಶವಾಗಬೇಕು. ಹಾಗೆ ಆ ಸಾಹಿತ್ಯವನ್ನು ಸಂಗೀತವಾಗಿ ಹಾಡುವ ಕಾವೇರಿಯನ್ನು ಹರಿಯಲು ಬಿಟ್ಟು ಎಂಬ ಬಂಗಾರದ ಮನುಷ್ಯ ಚಿತ್ರದ ಆ ಹಾಡು ಕೂಡ ನಿಷೇಧಕ್ಕೊಳಗಾಗಬೇಕು. ಮತ್ತು ಅದರ ಬದಲು ಕಾವೇರಿಯನ್ನು ಹರಿಯಲು ಬಿಟ್ಟು ಕೃಷ್ಣರಾಜ ಒಡೆಯರ್ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯೇ ಕಟ್ಟದಿದ್ದರೆ ಎಂಬ ಹಾಡು ಚಾಲ್ತಿಗೆ ಬರಬೇಕು ಮತ್ತು ಸತ್ಯ ಸಾಕಾರಗೊಳ್ಳಬೇಕು ಎಂಬುದಷ್ಟೇ ನಮ್ಮ ಕಳಕಳಿ.